ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಯು ಕ್ಯಾನ್ ಗೋ ದೇರ್ ಅಂಡ್ ವಾಚ್ ಇಟ್ ಲೇಟರ್. IoT ಅಂಡ್ ಇಟ್ಸ್ ಅಪ್ಲಿಕೇಶನ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತೆ ಅದರ ಅಪ್ಲಿಕೇಶನ್ಸ್ ಬಗ್ಗೆ ತಿಳ್ಕೊತೀವಿ. ಬೇಸಿಕಲಿ ನಾವೀಗ ಆರ್ಡಿನೋ ಅಂತ ಎಲ್ಲ ಕಡೆ ಹೇಳಿರೋದ್ರಿಂದ ಆರ್ಡಿನೋದಲ್ಲೇ ನಾವು ಕೋಡ್ ಮಾಡ್ತಾ ಇರೋದು. ನೆಕ್ಸ್ಟ್ ಹೋಮ್ ಆಟೋಮೇಶನ್. ಹೋಮ್ ಆಟೋಮೇಶನ್ ಏನು ಅಂತ ಅಂದ್ರೆ ನಿಮ್ಮ ಮೊಬೈಲ್ ಯೂಸ್ ಮಾಡಿ ಫ್ರಮ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್, ನೀವೆಲ್ಲಾದ್ರೂ any part of the world you can operate your home. Means home automation means you can switch on, switch off your home lights and TV, refrigerator and air conditioner from your mobile phones. That's a brief introduction about the home automation. An introduction to some sensors like ultrasonic sensor. We have applications in this course like driverless cars. We are doing this sensors for developing an driverless cars. Means driverless cars is an applications of Internet of Things. So and then Bluetooth communication. When it comes to meet waiting room enable ಮಾಡಿದ್ಯಾ? ಏನಾಯ್ತು? ಓಕೆ ನಾನು ನೋಡ್ಕೊಂತೀನಿ, ನೀನು ಮಾಡು, ಕಂಟಿನ್ಯೂ ಮಾಡು. ಬ್ಲೂಟೂತ್ ಕಮ್ಯುನಿಕೇಶನ್ ನಿಮ್ಗೆಲ್ಲ ಆಲ್ರೆಡಿ ಫೆಮಿಲಿಯರ್ ಇರುತ್ತೆ ಅಂತ ಅನ್ಕೊಂಡಿದೀನಿ. ಬ್ಲೂಟೂತ್ ನ ಯೂಸ್ ಮಾಡಿ ನಿಮ್ ಫ್ರೆಂಡ್ಸಿಗೆ ಸಾಂಗ್ ನ ಶೇರ್ ಮಾಡಿರೋದು ನೆನಪಿದ್ಯಾ? ನೆನಪಿರುತ್ತೆ. ಬ್ಲೂಟೂತ್ ಕಮ್ಯುನಿಕೇಶನ್ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಫೈನಲಿ ನೀವೇನೋ ಒಂದು ಈಗ ಹೋಮ್ ಆಟೋಮೇಶನ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನಿಮಗೆ ಯಾವ್ಯಾವ ಸ್ವಿಚ್ ಅಂತ ನೀವೇ ಅದನ್ನ ಸ್ಪೆಸಿಫೈ ಆಗಿ ತಿಳ್ಕೊಬೇಕು. ಸ್ವಿಚ್ ಲೈಟ್ ಯಾವ್ದು ಆನ್ ಆಗ್ಬೇಕು, ಯಾವ ಸ್ವಿಚ್ ಆನ್ ಮಾಡಿದ್ರೆ ಯಾವ ಲೈಟ್ ಆನ್ ಆಗ್ಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕಾಗಿರೋದ್ರ. ಮತ್ತೆ ನೆಕ್ಸ್ಟ್ ನೀವು ಆಪ್ ನ ಯೂಸ್ ಮಾಡಿ ಡ್ರೈವರ್ಲೆಸ್ ಕಾರ್ ನ ಕಂಟ್ರೋಲ್ ಮಾಡ್ಬೇಕು ಅಂತ ಅಂದ್ರೆ ಮೊಬೈಲ್ ಇಂದ ಕಾರ್ ನ ಡ್ರೈವ್ ಮಾಡ್ಬೋದು. ಥಿಂಕ್ ಮಾಡಿ, ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ಕುತ್ಕೊಂಡು ನೀವು ಕಾರ್ ನ ಡ್ರೈವ್ ಮಾಡ್ತಿದ್ದೀರಾ ಅಂತಂದ್ರೆ ಹೌ ಟೆಕ್ನಾಲಜಿ ಹ್ಯಾಸ್ ಬೀನ್ ಇಂಪ್ರೂವ್ಡ್ ಅಂತ ಒಂದ್ ಸ್ವಲ್ಪ ಥಿಂಕ್ ಮಾಡಿ. ಸೊ ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಮೊಬೈಲ್ ನಮ್ದೇ ಓನ್ ಆಗಿ ಮೊಬೈಲ್ ಆಪ್ ನ ಬಿಲ್ಡ್ ಮಾಡ್ಕೊಂಡು. ಸೊ ದಿಸ್ ಇಸ್ ದ ಅಜೆಂಡಾ, ಟೋಟಲ್ ಅಜೆಂಡಾ ಆಫ್ ದಿಸ್ ಕೋರ್ಸ್. ಈ ಅಜೆಂಡಾದಲ್ಲಿ ಅಷ್ಟೇನ್ ಡೌಟ್ ಬರಲ್ಲ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಇಷ್ಟೊತ್ತವರೆಗೂ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತಾ ಇದೆ. ಯಾರಿಗಾದ್ರೂ ಗೊತ್ತಿದ್ಯಾ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಅಂದ್ರೆ ಏನು ಅಂತ? ಹಲೋ, ರೆಸ್ಪಾಂಡ್ ಮಾಡಿ. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಅಂದ್ರೆ ಯಾರಿಗಾದ್ರೂ ಗೊತ್ತಿದ್ಯಾ? ಯಾರಾದ್ರೂ ಪ್ರೀವಿಯಸ್ಲಿ ಕಲ್ತಿದ್ದೀರಾ? ಅನ್ಮ್ಯೂಟ್ ಮಾಡಿ ಮಾತಾಡಿ. ಚಾಟ್ಸ್ ಬೇಡ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಬರಲ್ಲ ಹೇಳಿ. ಆಯ್ತು, ಹಲೋ, ಹೇಳಿ. ಇಂಟರ್ನೆಟ್ ಆಫ್ ಥಿಂಗ್ಸ್ ಬಗ್ಗೆ ಸರ್ ಅದೇನು ಅಂದ್ರೆ ಈಗ ಎಲೆಕ್ಟ್ರಾನಿಕ್ ಡಿವೈಸಸ್ನ ಸೊ ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ ಹೇಗೆ ಒಂದು ನಿಮಿಷ ಅಂತ ಏನ್ ಬೇಡ, ಕನ್ನಡದಲ್ಲಿ ನಿಮ್ಗೆ ಹೇಗ್ ಅನ್ಸುತ್ತೋ ಅದನ್ನ ಹೇಳಿ, ಅರ್ಥ ಮಾಡ್ಕೋತೀವಿ. ಯಾಕಂದ್ರೆ ನಾವು ಸಿಮಿಲರ್ ಏಜ್ ಇರೋದ್ರಿಂದ ನೀವ್ ಏನ್ ಹೇಳ್ತಿದ್ರ ಅನ್ನೋ ನಮ್ಗೆ ಸ್ವಲ್ಪ ಗೆಸ್ ಮಾಡ್ಬೋದು. ಎಲೆಕ್ಟ್ರಾನಿಕ್ ಕಾಂಪೋಸಸ್, ಎಲೆಕ್ಟ್ರಾನಿಕ್ ಡಿವೈಸಸ್ನ ಅಂದರೆ ವೈಫೈ ಕನೆಕ್ಟ್ ಮಾಡಿ ಅದರಿಂದ ಡೇಟಾ ಅಕ್ವೈರ್ ಮಾಡೋದು, ಸೆನ್ಸರ್ಸು ಅಥವಾ ಯಾವುದಾದ್ರೂ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಇಂದ ಡೇಟಾ ಅಕ್ವೈರ್ ಮಾಡೋದು. ಕರೆಕ್ಟ್ ಆಗಿದೆ. ಎನಿ ಅದರ್ ಆನ್ಸರ್ಸ್? ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಂದ್ರೆ ಏನು ಅಂತಂದ್ರೆ ನೀವೀಗ ಏನು ಇಲ್ಲಿ ನೋಡ್ತಿರೋ ರೀತಿ ಏನ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಅಂದ್ರೆ ನಾವು ಬೇಸಿಕಲಿ ಸೆನ್ಸರ್ಸ್ ಡಿವೈಸಸ್ ನ ಯೂಸ್ ಮಾಡಿ ಏನು ಆರ್ಡಿನೋದಲ್ಲಿ ಪ್ರೋಗ್ರಾಮ್ ಬರೆದಿದೆ. ಮೇನ್ ಇಂಟರ್ಮೀಡಿಯೇಟ್ ಇಸ್ ಆರ್ಡಿನೋ. ದಿಸ್ ಇಸ್ ಡಾಟಾಬೇಸ್ ಅಂತ ಅಂದ್ರೆ ನೀವೇನು ಈ ಎಲೆಕ್ಟ್ರಾನಿಕ್ ಡಿವೈಸ್ ಏನ್ ಆರ್ಡಿನೋಗೆ ಏನ್ ಸೆನ್ಸರ್ ಕನೆಕ್ಟ್ ಆಗಿರ್ತವೆ. ಎಕ್ಸಾಂಪಲ್ ಇವಾಗ ಹೋಮ್ ಆಟೋಮೇಶನ್ ತಗೊಳ್ಳಿ. ಹೋಮ್ ಆಟೋಮೇಶನ್ ಅಲ್ಲಿ ಏರ್ ಕೂಲಿಂಗ್ ಸಿಸ್ಟಮ್, AC, ಟೆಂಪರೇಚರ್ ಜಾಸ್ತಿ ಇತ್ತು ಅಂತಂದ್ರೆ ಟೆಂಪರೇಚರ್ ಸೆನ್ಸರ್ ಟೆಂಪರೇಚರ್ ನ ಸೆನ್ಸ್ ಮಾಡುತ್ತೆ. ಟೆಂಪರೇಚರ್ ನ ಸೆನ್ಸ್ ಮಾಡಿ ಇದನ್ನ ಕ್ಲೌಡಿಗೆ ಸೆಂಡ್ ಮಾಡುತ್ತೆ. ಈಗ ಮನೇಲಿ ಯಾರು ಇಲ್ಲ ಅಂತಂದ್ರೆ ಈಗ ಅಜ್ಜಿ ಅವರೆಲ್ಲ ಇದಾರೆ, ಅವ್ರಿಗೆ ಈ ತರ ಡಿವೈಸ್ ನೆಲ್ಲ ಆಪರೇಟ್ ಮಾಡಕ್ ಬರಲ್ಲ ಅಂತ ಗೊತ್ತಾದಾಗ ಈ ಸೆನ್ಸರ್, ಟೆಂಪರೇಚರ್ ಸೆನ್ಸರ್ ಏನಿರುತ್ತೆ, ರೂಮ್ ಟೆಂಪರೇಚರ್ ನ ಸೆನ್ಸ್ ಮಾಡಿ ಮೈಕ್ರೋ ಕಂಟ್ರೋಲರ್ ಡಾಟಾಬೇಸಿಗೆ ಸೆಂಡ್ ಮಾಡುತ್ತೆ.
ಈ ಡೇಟಾ ಬೇಸ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಯೂಸರು ಮೊಬೈಲ್ ಅಲ್ಲಿ ಒಂದು ಆಪ್ ಡೆವಲಪ್ ಮಾಡಿ ಇಟ್ಕೊಂಡಿರ್ತಾನೆ, ಇಲ್ಲ ವೆಬ್ಸೈಟ್ ಅಲ್ಲಿ ಲಿಂಕ್ ಮಾಡಿರ್ತಾನೆ. ಈ ಡೇಟಾ ಬೇಸ್ ಇಂದ ಡೇಟಾ ಯಾವಾಗ ಯೂಸರ್ ಮೊಬೈಲ್ಗೆ ಹೋಗುತ್ತೋ ಅವ್ನು ಚೆಕ್ ಮಾಡ್ತಾನೆ ಮೊಬೈಲ್ನ. ಮನೇಲಿ ಟೆಂಪರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡಿದಾಗ ಟೆಂಪರೇಚರ್ ಏನೋ ಜಾಸ್ತಿ ಇತ್ತು ಅಂತಂದ್ರೆ ಇವನ್ ಕಮಾಂಡ್ ನ ಕಳಿಸ್ತಾನೆ, ಟರ್ನ್ ಆನ್ AC ಅಂತ. ಈ ಕಮಾಂಡ್ ಫಸ್ಟ್ ಡೇಟಾ ಬೇಸಿಗೆ ಬರುತ್ತೆ. ಈ ಡೇಟಾ ಬೇಸ್ ಇಂದ ನೆಕ್ಸ್ಟ್ ಫರ್ದರ್ ಮೈಕ್ರೋ ಕಂಟ್ರೋಲರ್ ಬಂದು ಮೈಕ್ರೋ ಕಂಟ್ರೋಲರ್ ಇಂದ AC ಕನೆಕ್ಟ್ ಆಗಿರುತ್ತೆ. AC ಟರ್ನ್ ಆಗಿ ಇದ್ರದ್ದು ಏನೋ ಹೋಮ್ ಹ್ಯೂಮಿಡಿಟಿನ ಅಥವಾ ಟೆಂಪರೇಚರ್ನ ಕಮ್ಮಿ ಮಾಡುತ್ತೆ. ವೆನ್ ಇಟ್ ರೀಚಸ್ ಸಮ್ ಸರ್ಟೆನ್ ಲೆವೆಲ್, ಈ ಒಂದು ಏನೋ ಏರ್ ಕಂಡೀಷನ್ ಕರೆಕ್ಟ್ ಆಗಿ ಆಯ್ತು ಅಂತಂದ್ರೆ ಈ ಸೆನ್ಸರ್ ನಾರ್ಮಲ್ ಡೇಟಾನ ಸೆಂಡ್ ಮಾಡುತ್ತೆ, ನೋ ಆಕ್ಷನ್ಸ್ ನೀಡೆಡ್. ಸೊ ಯೂಸರ್ಗೆ ಏನೋ ಅಲರ್ಟ್ ಮೆಸೇಜ್ ಏನೋ ಆಗಲ್ಲ. ಸೊ ದಿಸ್ ಇಸ್ ಒನ್ ಬ್ರೀಫ್ ಅಪ್ಲಿಕೇಶನ್. ಇನ್ನ ಅನದರ್ ಒಂದು ಅಪ್ಲಿಕೇಶನ್ ನ ಏನ್ ಹೇಳ್ಬೇಕಪ್ಪ ಅಂತಂದ್ರೆ wait eraser ಆಗುತ್ತೆ. Akash, please unmute. Sorry, mute. Akash, please mute yourself. ಅಪ್ಲಿಕೇಶನ್ ಏನಪ್ಪಾ ಅಂತಂದ್ರೆ ಫಾರ್ಮರ್ಸಿಗೆ ಮೇಜರ್ ಯೂಸ್ ಆಗೋದು ಏನಪ್ಪಾ ಅಂತಂದ್ರೆ ಫಾರ್ಮಿಂಗ್ ಲ್ಯಾಂಡ್ ಅಲ್ಲಿ ಮಾಯಿಶ್ಚರ್ ಸೆನ್ಸರ್ಸ್ ನ ಅಡಾಪ್ಟ್ ಮಾಡಿರ್ತೀವಿ. ಈ ಮಾಯಿಶ್ಚರ್ ಸೆನ್ಸರ್ ವಿಚ್ ಇಸ್ ಕನೆಕ್ಟೆಡ್ ಟು ಮೈಕ್ರೋ ಕಂಟ್ರೋಲರ್, ವಾಟ್ ದಿಸ್ ಆರ್ಡಿನೋ ಬೋರ್ಡ್. ಈ ಆರ್ಡಿನೋ ಬೋರ್ಡಿಗೆ ಏನ್ ಮಾಯಿಶ್ಚರ್ ಸೆನ್ಸರ್ಸ್ ನ ಕನೆಕ್ಟ್ ಮಾಡಿರ್ತೀವಿ, ಈ ಮಾಯಿಶ್ಚರ್ ಸೆನ್ಸರ್ಸ್ ಕನೆಕ್ಟ್ ಆಗಿರೋ ಆರ್ಡಿನೋ ಡೇಟಾ ಬೇಸಿಗೆ ಡೇಟಾನ ಸೆಂಡ್ ಮಾಡುತ್ತೆ. ಯಾವ ತರ ಸಾಯಿಲ್ ಮಾಯಿಶ್ಚರ್ ಕಂಟೆಂಟ್ ಎಷ್ಟಿದೆ ಅಂತ ವ್ಯಾಲ್ಯೂಸ್ ನ ರೀಡ್ ಮಾಡಿ, ಇಫ್ ಇಟ್ ಕಾನ್ಸ್ ಬಿಲೋ ಮಿನಿಮಮ್ ಲೆವೆಲ್, ಈಗ ಮಾಯಿಶ್ಚರ್ ಕಂಟೆಂಟ್ ಬಿಲೋ ಒಂದು 100 ಮ್ಯಾಕ್ಸಿಮಮ್ ಲೆವೆಲ್ ಮಾಯಿಶ್ಚರ್ ಕಂಟೆಂಟ್ ಇದೆ ಅಂತಾರೆ, ಅದೇನು 48% ಏನೋ ಬಂತು ಅಂತಂದ್ರೆ ಸಾಯಿಲ್ಗೆ ನಮ್ ಮಾಯಿಶ್ಚರ್ ಕಂಟೆಂಟ್ ನ ಇನ್ಕ್ರೀಸ್ ಮಾಡ್ಬೇಕು. ಕ್ರಾಪ್ ಮಾಯಿಶ್ಚರ್ ಕಂಟೆಂಟ್ ಕಮ್ಮಿ ಆಯ್ತು ಅಂತಂದ್ರೆ ಪ್ಲಾಂಟಿಗೆ ಬೇಕಾಗಿರೋಂತ ಏನ್ ಮಾಯಿಶ್ಚರ್ ಕಂಟೆಂಟ್ ಸಿಗಲ್ಲ, ಸೊ ಕ್ರಾಪ್ ಹೋಗೋಂತ ಚಾನ್ಸಸ್ ಇರುತ್ತೆ. ಸೊ ಅಂತ ಟೈಮಲ್ಲಿ ಮಾಯಿಶ್ಚರ್ ಸೆನ್ಸರ್ಸ್ ನ ಆರ್ಡಿನೋಗೆ ಆಡ್ ಮಾಡಿರ್ತೀವಿ. ಮಾಯಿಶ್ಚರ್ ಸೆನ್ಸರ್ಸ್ ಡೇಟಾನ ಸೆನ್ಸ್ ಮಾಡಿ ವ್ಯಾಲ್ಯೂಸ್ ನ ಮೈಕ್ರೋ ಕಂಟ್ರೋಲರ್ ಕೊಡುತ್ತೆ. ಇಫ್ ದ ವ್ಯಾಲ್ಯೂ ಬಿಲೋ 48 ಇತ್ತು ಅಂತ ಅಂದ್ರೆ, ಬಿಲೋ ಸಮ್ ಸ್ಪೆಸಿಫಿಕ್ ಲೆವೆಲ್ ಇದೆ, ಐ ಆಮ್ ನಾಟ್ ಶೂರ್ ಅಬೌಟ್ ದಟ್, 48 ಲೆವೆಲ್ ಗಿಂತ ಕಮ್ಮಿ ಇತ್ತು ಅಂತಂದ್ರೆ ಒಂದು ಅಲರ್ಟ್ ಮೆಸೇಜ್ ನ ಈ ಡೇಟಾ ಬೇಸಿಗೆ ಸೆಂಡ್ ಮಾಡುತ್ತೆ. ಈ ಡೇಟಾ ಬೇಸ್ ಇಂದ ಯೂಸರ್ಗೆ ಒಂದು ಅಲರ್ಟ್ ಹೋಗುತ್ತೆ. ಯೂಸರ್ ಅಂತಂದ್ರೆ ಫಾರ್ಮರ್ ಮೀನ್ಸ್ ಈಗ ಸ್ಮಾರ್ಟ್ ಫಾರ್ಮಿಂಗ್ ಬಂದಿರೋದ್ರಿಂದ ಅವನು ಕ್ರಾಪ್ ಹಾಕ್ಬಿಟ್ಟು ಅವ್ನು ಬೇರೆ ವರ್ಕ್ ಅಲ್ಲಿ ಬೇಕಾದ್ರೆ ಇನ್ವಾಲ್ವ್ ಆಗಿರ್ಬೋದು. ಎಲ್ಲ ಕಡೆ ಎನಿ ಟೈಮ್ ಫಾರ್ಮಿಂಗ್ ಲ್ಯಾಂಡ್ ಅಲ್ಲೇ ಇರ್ಬೇಕು ಅಂತ ಏನು ಆ ನೆಸೆಸಿಟಿ ಒಂದು ಹೋಗುತ್ತೆ ಈ ಮಾಯಿಶ್ಚರ್ ಸೆನ್ಸರ್ಸ್ ನ ಯೂಸ್ ಮಾಡೋದ್ರಿಂದ. ಸೊ ಅವ್ನ್ ಅಲರ್ಟ್ ಮೇಲೆ ಮೆಸೇಜ್ ಹೋಗೋದ್ರಿಂದ ಇವ್ನು ನೆಕ್ಸ್ಟ್ ಫರ್ದರ್ ಆಕ್ಷನ್ಸ್ ಏನ್ ತಗೋತಾವನಪ್ಪ ಅಂತಂದ್ರೆ ಮೋಟರ್ನ ಏನು ಈ ಮಾಯಿಶ್ಚರ್ ಲೆವೆಲ್ ಕಮ್ಮಿ ಆಗಿದೆ ಅಂತ ಅಂದ್ರೆ ವಾಟರಿಂಗ್ ಮಾಡ್ಬೇಕಾಗತ್ತೆ ಫಾರ್ಮಿಂಗ್ ಲ್ಯಾಂಡ್ಗೆ. ಸೊ ಇವನು ಇಲ್ಲಿಂದ ಕಮೆಂಟ್ ಕಳಿಸ್ತಾನೆ. ಈ ಕಮೆಂಟ್ ಕಳ್ಸಿರೋದು ಈ ಡೇಟಾ ಬೇಸ್ಗೆ ಹೋಗಿ ನೆಕ್ಸ್ಟ್ ಡೇಟಾ ಬೇಸ್ ಇಂದ ಮೈಕ್ರೋ ಕಂಟ್ರೋಲರ್ ಆ ಡೇಟಾನ ಫೆಚ್ ಮಾಡಿ ನೆಕ್ಸ್ಟ್ ಮೋಟರ್ನ ಆನ್ ಮಾಡುತ್ತೆ. ಫ್ರಮ್ ಸರ್ಟೆನ್ ಲೆವೆಲ್ ಮಾಯಿಶ್ಚರ್ ಲೆವೆಲ್ ಮ್ಯಾಕ್ಸಿಮಮ್ 100 ಓವರ್ ಆಯ್ತು, 100 ಜಾಸ್ತಿ ಆಯ್ತು ಅಂತ ಅಂದ್ರೆ ನಮ್ಗೆ ಮಾಯಿಶ್ಚರ್ ಅಷ್ಟು ಕಂಟೆಂಟ್ ಏನ್ ಬೇಕಾಗಿರ. ಸೊ ಅನದರ್ ಸಿಗ್ನಲ್ಸ್ ಆಟೋಮೆಟಿಕ್ ಆಗಿ ಮೈಕ್ರೋ ಕಂಟ್ರೋಲರ್ ಏನಿದು ಆರ್ಡಿನೋ ಇರುತ್ತೆ, ಆರ್ಡಿನೋ ಮೋಟರ್ನ ಸ್ಟಾಪ್ ಮಾಡುತ್ತೆ. ಸೊ ಮಾಯಿಶ್ಚರ್ ಲೆವೆಲ್ ಮ್ಯಾಕ್ಸಿಮಮ್ ರೀಚ್ ಆಗಿರುತ್ತೆ, ಪ್ಲಾಂಟಿಗೆ ಸಾಕಾಗಿರುತ್ತೆ ಮಾಯಿಶ್ಚರ್ ಕಂಟೆಂಟ್. ಸೊ ನಾವ್ ಇಲ್ಲಿ ಡೇಟಾ ಬೇಸ್ ಅಂತ ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಯೂಸರು ಏನಾದ್ರು ಫಾರ್ಮಿಂಗ್ ಲ್ಯಾಂಡಿಗೆ ಹತ್ರನೇ ಇತ್ತು, ವಿತಿನ್ 100 meters ಅಲ್ಲಿ ಇತ್ತು, ಏನಾದ್ರು ಆಕ್ಸಿಡೆಂಟ್ ಆ ಕಾಲ್ ಮುರಿದೋಗಿತ್ತು, ಸಮಥಿಂಗ್ ಏನಾರು ಆಗಿತ್ತು ಅಂತಂದ್ರೆ ಅವನು 100 meters ಅಲ್ಲಿ ಇತ್ತು ಅಂದ್ರೆ ವೈಫೈ ಕಮ್ಯುನಿಕೇಶನ್ ಮುಖಾಂತರ ಈ ಆರ್ಡಿನೋ ಬೋರ್ಡ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಅದ್ ಹೇಗೆ ಕಮ್ಯುನಿಕೇಟ್ ಮಾಡ್ಬೋದು ಅಂತ ಲೇಟರ್ ಆನ್ ದಿಸ್ ಕೋರ್ಸ್ ಅಲ್ಲಿ ಕಲಿತಾ ಹೋಗ್ತೀವಿ. ವೈಫೈ ಕಮ್ಯುನಿಕೇಶನ್, ಇಫ್ ಯೂಸರ್ ಇಸ್ ಫಾರ್ ಅಪಾರ್ಟ್, ಅವ್ನ್ ಎಲ್ಲೋ ಇದ್ದಾನೆ, ಅವ್ನ್ ಬರಕ್ಕಾಗಲ್ಲ, ಎನಿ ಟೈಮ್ ಯಾವಾಗ್ಲೂ ಬಂದು ಫಾರ್ಮಿಂಗ್ ಲ್ಯಾಂಡ್ ಅಲ್ಲಿ ಫಾರ್ಮ್ ಮಾಡಕ್ಕಾಗಲ್ಲ ಅಂತ ಅಂದಾಗ ಅವನು ಈ ಡೇಟಾ ಬೇಸ್ ನ ಯೂಸ್ ಮಾಡ್ಬೋದು, ವಿಚ್ ಇಸ್ ಕನೆಕ್ಟೆಡ್ ಥ್ರೂ ಇಂಟರ್ನೆಟ್. ಸೊ ಈ ಆರ್ಡಿನೋಗೆ ಇಂಟರ್ನೆಟ್ ಬೇಕಾಗಿರೋದ್ರಿಂದ GSM ಮಾಡ್ಯೂಲ್ ನ ಯೂಸ್ ಮಾಡ್ಕೊಂಡು ಥ್ರೂ ಇಂಟರ್ನೆಟ್ ಕನೆಕ್ಟ್ ಮಾಡಿ ಏನ್ ಇಲ್ಲಿ ಸೆನ್ಸರ್ಸ್ ಇಂದ ಏನ್ ಡೇಟಾ ಬಂದಿರುತ್ತೆ ಅದನ್ನ ಡೇಟಾ ಬೇಸಿಗೆ ಕಳಿಸಿ ಯೂಸರಿಗೆ ಒಂದು ಅಲರ್ಟ್ ಮೆಸೇಜ್ ನ ಕಳಿಸಿ ಸೊ ಮೋಟರ್ನ ಟರ್ನ್ ಮಾಡೋದ್ರಿಂದ ಸೊ ಇದೊಂದು ಆಗುತ್ತೆ. ಇದ್ರ ಸಮ್ ಬ್ರೀಫ್ ಅಪ್ಲಿಕೇಶನ್ಸ್ ಇದು IoT ಅಂತ ಅಂದ್ರೆ ಏನ್ ಮಾಡ್ಬೋದು ಅಂತ.
similarly, we are going to discuss some more projects regarding this. Now, some project ಮಾಡ್ತಾ ಕಲಿತಾ ಹೋಗ್ತೀವಿ. Some mini projects all are ಏನ್ ಕಲಿತೀವಿ ನಾವು ಅದೆಲ್ಲ ಮಿನಿ ಪ್ರಾಜೆಕ್ಟ್ಸ್ ಆಗಿರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಏನು ಡಿವೈಸಸ್ ಯೂಸಸ್ ಇಂಟರ್ನೆಟ್ ನ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತಾರೆ. ಯಾವ ತರ ಅಂತ ಹೇಳಿದೆ ನಾನು ಆಲ್ರೆಡಿ. ಏನು ಡೇಟಾಬೇಸ್ಗೆ ಡೇಟಾನ ಸೆಂಡ್ ಮಾಡುತ್ತೆ, ಕ್ಯಾನ್ ಕಮ್ಯುನಿಕೇಟ್ ಅಂಡ್ ಇಂಟರಾಕ್ಟ್. ಡೇಟಾಬೇಸ್ಗೆ ಡೇಟಾನ ಸೆಂಡ್ ಮಾಡುತ್ತೆ. ನೆಕ್ಸ್ಟ್ ಆ ಡೇಟಾನ ಯೂಸರ್ ಫೆಚ್ ಮಾಡಿ ಅದಕ್ಕೆ ಏನ್ ನೆಸೆಸಿಟಿ ಆಕ್ಷನ್ಸ್ ಬೇಕೋ ಅದನ್ನ ಪರ್ಫಾರ್ಮ್ ಮಾಡ್ತಾನೆ. ಅಂಡ್ ರಿಮೋಟ್ಲಿ ಕಂಟ್ರೋಲ್ ಮಾಡ್ಬೋದು. ರಿಮೋಟ್ಲಿ ಹೇಳಿದ್ನಲ್ಲ ನಾನು, ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ಕುತ್ಕೊಂಡು, ಇಂಟರ್ನೆಟ್ ಇವಾಗ ಎಲ್ಲಿ ಇರಲ್ಲ ಹೇಳಿ, ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ಕುತ್ಕೊಂಡು ಅವ್ನು ಫಾರ್ಮಿಂಗ್ ಮಾಡ್ತಿದ್ದಾನೆ ಅಂತಂದ್ರೆ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ. ಸೊ ದಿಸ್ ಇಸ್ ದ ಬ್ರೀಫ್ ಇಂಟ್ರೊಡಕ್ಷನ್ ಟು IoT. ನಾವ್ ಇದ್ರ ಬಗ್ಗೆನೆ ತುಂಬಾ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಸ್ಟಾರ್ಟಿಂಗ್ ಫ್ರಮ್ ದ ಬೇಸಿಕ್ಸ್. ನಾನು ಹಿಂಗೆ ಹೇಳ್ದೆ ಅಂದ ತಕ್ಷಣ ನೀವು ಏನೋ ಒಂದು ಇಮ್ಯಾಜಿನೇಷನ್ ಬಂದಿರುತ್ತೆ, ನಾವು ಸ್ಟಾರ್ಟಿಂಗ್ ಈ ತರ ಫಾರ್ಮರ್ ಯೂಸ್ ಆಗೋ ಪ್ರಾಜೆಕ್ಟ್ ಮಾಡ್ಬಿಡ್ಬೋದು ಅಂತ. ಎಲ್ಲದನ್ನು ಏನು ಆಗ್ತಿದ್ದಂಗೆನೆ ನಾವು ಕಲಿತಿದ್ದಂಗೆ ದೊಡ್ಡದಾಗಿ ಪ್ರಾಜೆಕ್ಟ್ ಮಾಡೋದು. ವಿ ನೀಡ್ ಟು ಲರ್ನ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್. ವಾಟ್ ಈಸ್ IoT? ಫ್ರಮ್ ಬೇಸಿಕ್ ಕಾನ್ಸೆಪ್ಟ್, ಫ್ರಮ್ intermediate level we are going to reach in when this sessions complete. Okay. IoT ಯಾಕೆ ಇಂಪಾರ್ಟೆಂಟ್? ಅವಾಗ ಹೇಳ್ದಂಗೆ ಸೆನ್ಸರ್ಸ್ ಎಕ್ಸಾಂಪಲ್ಸ್. Sensors can collect the data and transmit the valuable data. ಅವಾಗಲೇ ಹೇಳ್ದಂಗೆ ಮಾಯಿಶ್ಚರ್ ಕಂಟೆಂಟ್ ಅಲ್ಲಿ ಸೆನ್ಸರ್ಸ್ ವ್ಯಾಲ್ಯೂನ ಕಲೆಕ್ಟ್ ಮಾಡುತ್ತೆ, ಡೇಟಾನ ಟ್ರಾನ್ಸ್ಮಿಟ್ ಮಾಡುತ್ತೆ. ಆ ಟ್ರಾನ್ಸ್ಮಿಟ್ ಮಾಡಿರೋ ಡೇಟಾನ ಯೂಸ್ ಮಾಡ್ಕೊಂಡು ಯೂಸರ್ ನೆಕ್ಸ್ಟ್ ಫರ್ದರ್ ಆಕ್ಷನ್ಸ್ ಏನಾದ್ರು ತಗೋಬಹುದು. ಡೇಟಾ ಹೆಲ್ಪ್ಸ್ ಹೇಳ್ದೆ, ಇವಾಗ ತಾನೇ ಹೇಳಿದ್ರೆ ಹೌ ಥಿಂಗ್ಸ್ ವರ್ಕ್ಸ್, ಯಾವ ತರ ಎನ್ವಿರಾನ್ಮೆಂಟ್ ಸರೌಂಡಿಂಗ್ ಚೇಂಜಸ್ ಇದೆ, ಎಫಿಷಿಯನ್ಸೀಸ್ ಅಂಡ್ ಆಟೋಮೇಶನ್. ಈ ಸೆನ್ಸರ್ಸ್ ಇಂದ ಯೂಸ್ ಮಾಡ್ಕೊಂಡು ಆಟೋಮೇಶನ್ ಹೇಗ್ ಮಾಡ್ಬೋದು ಅನ್ನೋದೊಂದು IoT ಅಪ್ಲಿಕೇಶನ್ ಆಗಿರುತ್ತೆ. ಈ ಕೋರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಹೋಮ್ ಆಟೋಮೇಶನ್, ಹೋಮ್ ಲೈಟಿಂಗ್ ಏನು ಮೊಬೈಲ್ ನ ಯೂಸ್ ಮಾಡ್ಕೊಂಡು ಹೋಮ್ ಲೈಟ್ ನ ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ಕುತ್ಕೊಂಡು ಲೈಟ್ ಆನ್ ಮಾಡ್ಬೋದು. ನೆಕ್ಸ್ಟ್ ಹೀಟಿಂಗ್ ಅಂಡ್ ಕೂಲಿಂಗ್ ಸಿಸ್ಟಮ್, ಅವಾಗಲೇ ಹೇಳ್ದಂಗೆ ಏರ್ ಕಂಡೀಷನಿಂಗ್ ಯೂಸಿಂಗ್ ಟೆಂಪರೇಚರ್ ಅಂಡ್ ಹ್ಯೂಮಿಡಿಟಿ ಸೆನ್ಸರ್ಸ್, ಸೆಕ್ಯೂರಿಟಿ ಸಿಸ್ಟಮ್ಸ್. ದಿಸ್ ಇಸ್ ಒನ್ ಆಫ್ ದ ಮೇಜರ್ ಅಪ್ಲಿಕೇಶನ್ಸ್ ಆಫ್ IoT. ಈಗ ತುಂಬಾ ಕಡೆ ಈಗ ನಾವು ಮನೆಯೆಲ್ಲ ಫುಲ್ ಲಾಕಪ್ ಮಾಡೋಗಿರ್ತೀವಿ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನೋ ಇರುತ್ತೆ, ಅಥವಾ ಆಫೀಸಲ್ಲಿ ನಾವಲ್ಲಿ ನಮ್ ಪ್ರೆಸೆನ್ಸ್ ಇರಲ್ಲ. ಕೆಲವೊಂದು ಸಿಸ್ಟಮ್ಗೆ ಹೇಗಿರುತ್ತೆ ಅಂತಂದ್ರೆ ಮೇನ್ ಯೂಸರ್ ಮಾತ್ರ ಅದಕ್ಕೆ ಆಕ್ಸೆಸ್ ಮಾಡ್ಬೋದು, ಬೇರೆ ಯಾರು ಆಕ್ಸೆಸ್ ಮಾಡಕ್ಕಲ್ಲ. ಸಮ್ ಎಮರ್ಜೆನ್ಸಿ ಟೈಮಲ್ಲಿ ನಾವು ಅಲ್ಲಿ ಇರಲ್ಲ, ಅದ್ರಲ್ಲಿ ಇರೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಸೊ ನಾವು ಅಲ್ಲಿ CC ಕ್ಯಾಮ್ರಾ ಹಾಕಿ ಅಥವಾ ನಾವು ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ಕುತ್ಕೊಂಡು ಆ ಲಾಕರ್ ನ ನಮ್ಮ ಮೊಬೈಲ್ ಅಲ್ಲೇ ಕಂಟ್ರೋಲ್ ಮಾಡ್ಬೋದು ಅಂತ ಅಂದ್ರೆ ಅದೊಂದು ಸೆಕ್ಯೂರಿಟಿ ಸಿಸ್ಟಮ್ ಬರುತ್ತೆ. ನೆಕ್ಸ್ಟ್ ವಿಯರಬಲ್ ಟೆಕ್ನಾಲಜಿ, ಇಟ್ ಕ್ಯಾನ್ ಆಪರೇಟ್ ಎನಿವೇರ್. ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಮುಂಚೆನೆ ಹೇಳ್ದಂಗೆ ಸೆನ್ಸರ್ಸ್ ನ ಯೂಸ್ ಮಾಡ್ಕೊಂಡು ಮೊಬೈಲ್ ಕಮಾಂಡ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆಟೋಮೇಶನ್ ಅಂತ ಇವಾಗ ತಾನೇ ಹೇಳ್ದಂಗೆ ಹೋಮ್ ಆಟೋಮೇಶನ್ ಅಥವಾ ಆಫೀಸ್ ಸೆಕ್ಯೂರಿಟಿ ಸಿಸ್ಟಮ್ ಆಟೋಮೇಶನ್ ಮಾಡೋದು. IoT ಎಕೋಸಿಸ್ಟಮ್ ಅಂತ ಬಂದಾಗ ಇಲ್ಲೇ IoT ಡಿವೈಸಸ್ which sends data to internet network data storage ಆಗುತ್ತೆ. ನೆಕ್ಸ್ಟ್ ರಿಮೋಟ್ ಆಗಿ ಕಂಟ್ರೋಲ್ ಮಾಡ್ಬೋದು. ದೆನ್ IoT ಪ್ರಾಜೆಕ್ಟ್ಸ್ ಅಂಡ್ ಎಷ್ಟಿದಾವೆ ಅಂತಂದ್ರೆ ಇದ್ರಲ್ಲಿ ನೀವು ನೋಡಿ ನಿಮ್ಗೆ ಐಡಿಯಾ ಬರುತ್ತೆ. IoT ಪ್ರೊಜೆಕ್ಷನ್ಸ್ ಇವಾಗ ಕರೆಂಟ್ ವರ್ಲ್ಡ್ ಅಲ್ಲಿ IoT ಪ್ರೊಜೆಕ್ಷನ್ಸ್ ಹೇಗಿದೆ ಅಂತ ಹೇಳೋದಾದ್ರೆ 75 billion of IoT devices by 2025. 75 billion. I think 10 million is equal to 1 billion. Means 10 million means 10 lakhs in 10 lakhs. 1 billion means 100 lakhs, I think. Yeah. 75 into 100 lakhs IoT devices by 2025. Like that, global market value will definitely ನಿಮ್ಗೆ ಇದು ಅರ್ಥ ಆಗತ್ತೆ ಅನ್ಸುತ್ತೆ ಓದಿದ್ರೆ. ಇಟ್ ನಾಟ್ ನೆಸೆಸಿಟಿ, ಜಸ್ಟ್ ಅಂಡ್ ಪ್ರೊಜೆಕ್ಷನ್ಸ್ ಏನೇನ್ ಫ್ಯೂಚರ್ ಹೇಗಿರುತ್ತೆ IoT ಮೇಲೆ ಅಂತ. ಜಸ್ಟ್ ಇದು ಬ್ರೀಫ್ ಇಂಟ್ರೊಡಕ್ಷನ್ ಆಯ್ತು IoT ಅಂದ್ರೆ ಏನು ಅಂತ. ಏನಾದ್ರು ಡೌಟ್ ಇದೆಯಾ? ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಆಸ್ಕ್ ಎನಿ ಡೌಟ್ಸ್ ಇಫ್ ಎನಿ. ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಬೇಡಿ, ಚಾಟ್ ಓದಕ್ ಆಗಲ್ಲ. ದಿಸ್ ಇಸ್ ದ ಫಸ್ಟ್ ಕ್ಲಾಸ್ ರಿಗಾರ್ಡಿಂಗ್ ದ Arduino, right? Yes, it's the basic. Adesh, Arduino ಬಗ್ಗೆ ಡಿಸ್ಕಸ್ ಮಾಡ್ತೀವಿ. IoT ನಾವು Arduino ಅಪ್ಲಿಕೇಶನ್ IoT ನ ಪರ್ಟಿಕ್ಯುಲರ್ ಆಗಿ ಕಲಿತಾ ಇರೋದ್ರಿಂದ
ಸೊ IoT ಬಗ್ಗೆ ಹೇಳ್ತಾ ಇದೀನಿ. ನೆಕ್ಸ್ಟ್ ಈಗ ನೆಕ್ಸ್ಟ್ IoT ಇದೇನೋ ಡೌಟ್ ಇತ್ತು ಅಂತಂದ್ರೆ ಕೇಳಿ. ನೆಕ್ಸ್ಟ್ ಆರ್ಡಿನೋ ಬಗ್ಗೆ ಹೇಳ್ತಾ ಹೋಗೋಣ. ಯಾರಿಗಾದ್ರೂ ಡೌಟ್ ಇದೆಯಾ? ಹಾ, Can anyone attend this session ಅಂತ ಕೇಳಿದ್ದಾರೆ. ಧನ್ಯಶ್ರೀ KP ಆನ್ಸರ್ ಮಾಡು. Can anyone attend this session ಅಂತ ಕೇಳಿದ್ದಾರೆ. ಯಾರು ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ಅಂದ್ರೆ ಹಲೋ, ಡೌಟ್ಸ್ ಇದೆಯಾ? ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಡೌಟ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. What do you mean by GSM? GSM ಅನ್ನಂತರೂ ಅದೊಂದು ಮಾಡ್ಯೂಲ್. ಏನ್ ನಿನ್ ಇಂಟರ್ನೆಟ್ ಈಗ ಡೇಟಾನ ರನ್ನಿಂಗ್ ಔಟ್ ಆಫ್ 10 minutes. I think meeting will end in 10 minutes. I'll resend the link. Just join through the same link or I'll send the another link. GSM ಮಾಡಿದ ಏನ ಅಂತ ಅಂದ್ರೆ ಏನು ಅಂತಂದ್ರೆ, ನೀನೀಗ ಮೈಕ್ರೋ ಕಂಟ್ರೋಲರ್ ಗೆ ಇಂಟರ್ನೆಟ್ ನ ಪ್ರೊವೈಡ್ ಮಾಡ್ಬೇಕು. ಆ ಇಂಟರ್ನೆಟ್ ನ ಇನ್ಬಿಲ್ಟ್ ಆಗಿ ಆ ಮೈಕ್ರೋ ಕಂಟ್ರೋಲರ್ ಅಲ್ಲಿ ಸಿಮ್ ನ ಮೈಕ್ರೋ ಕಂಟ್ರೋಲರ್ ಇನ್ಸರ್ಟ್ ಮಾಡೋ ಸಾಕೆಟ್ ಇಲ್ದೇ ಇರೋದ್ರಿಂದ GSM ಮಾಡಿದ ಯೂಸ್ ಮಾಡ್ಕೊಂಡು ಪರ್ಟಿಕ್ಯುಲರ್ ಇಂಟರ್ನೆಟ್ ಕನೆಕ್ಷನ್ ನ ಆರ್ಡಿನೋ ಬೋರ್ಡ್ ಕೊಡ್ತೀವಿ. ಸೊ ದಿಸ್ ಕ್ಲಿಯರ್ ಯುವರ್ ಡೌಟ್ ಐ ಥಿಂಕ್. Yes. Akash, any doubts? ಅಂದ್ರೆ you can mute. ಯಾವುದೇ ತರ ಕ್ವೆಶ್ಚನ್ಸ್ ಇಲ್ಲ ಅಂದ್ರೆ you can mute. Akash HMN, any other doubts regarding IoT? ಸಿ ಪ್ರೋಗ್ರಾಮಿಂಗ್ ಎಲ್ಲರಿಗೂ ಫೆಮಿಲಿಯರ್ ಇದೆ ಅಂತ ಅನ್ಕೋತೀನಿ. ಚಾಟ್ ನ ಎಲ್ಲರಿಗೂ ಎನೇಬಲ್ ಮಾಡೋ ಪುನೀತ್. ಮಾಡಿದ್ದೀನಿ. ಸಿ ಪ್ರೋಗ್ರಾಮಿಂಗ್ ಎಲ್ಲರಿಗೂ ಸಿಮಿಲರ್ ಇದೆಯಾ? ಐ ಥಿಂಕ್ ನಾವು ಸಿ ಪ್ರೋಗ್ರಾಮಿಂಗ್, ಸಿ ಮತ್ತೆ C++ ನ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್, ಇಫ್ ಕಂಡೀಷನ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸಮ್ ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ಲೈಕ್ ಇಫ್ ಕಂಡೀಷನ್, ಲೂಪಿಂಗ್ ಕಂಡೀಷನ್ಸ್, ಲೂಪಿಂಗ್ ಕಾನ್ಸೆಪ್ಟ್ಸ್. ರೆಸ್ಪಾಂಡ್ ಮಾಡಿ. ಒಂದ್ ರೆಸ್ಪಾನ್ಸ್ ಬಂತು. ಐ ಥಿಂಕ್ ಎಲ್ಲಾರು ರೆಸ್ಪಾನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ. ಇಬ್ರು ನೈಸ್. ಎಸ್ ಯಾ, ಬೇಸಿಕ್ಸ್ ಸಾಕು. ಅಡ್ವಾನ್ಸ್ ಲೆವೆಲ್ ಏನ್ ಬೇಡ. ಸಮ್ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಸಾಕು. ಸಿ ಮತ್ತೆ C++. ಏನು ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಡೌಟ್ ಇಲ್ವಾ? Okay, let's move Okay, on. just move on to Arduino. ಇದೇ ಆರ್ಡಿನೋ ಬೋರ್ಡ್. ನಾವ್ ಈ ಕೋರ್ಸ್ ಅಲ್ಲಿ ಏನ್ ಪೂರ್ತಿ ಕಲಿತೀವಿ, ಪೂರ್ತಿ ಈ ಬೋರ್ಡ್ ಯೂಸ್ ಮಾಡ್ಕೊಂಡೆ ಕಲಿಯೋದು. ಕಂಪ್ಲೀಟ್ ಬೋರ್ಡ್ ಯೂಸ್ ಈ ಕಂಪ್ಲೀಟ್ ಬೋರ್ಡ್ ನ ಹೇಗೆ ಯೂಸ್ ಮಾಡೋದು ಅನ್ನೋದು ಈ ಕೋರ್ಸ್ ಪೂರ್ತಿ ಕಲಿತಾ ಹೋಗ್ತೀವಿ. ಜಸ್ಟ್ ಆರ್ಡಿನೋದಲ್ಲಿ ಸುಮಾರು ಸ್ಪೆಸಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ಹೇಳೋದಾದ್ರೆ ಆರ್ಡಿನೋ ಊನೋ, ಆರ್ಡಿನೋ ಮೆಗಾ and Arduino Nano. Please do not write. ಈ ಮೂರು ಸ್ಪೆಸಿಫಿಕೇಶನ್ಸ್ ಬರುತ್ತೆ: ಆರ್ಡಿನೋ ಊನೋ, ಆರ್ಡಿನೋ ಮೆಗಾ ಅಂಡ್ ಆರ್ಡಿನೋ ನ್ಯಾನೋ. ಆರ್ಡಿನೋ ಅನ್ನೋದು ಕಂಪ್ಲೀಟ್ ಮೋಸ್ಟ್ ಆಫ್ ಆಲ್ ಥಿಂಕ್ ಇದನ್ನೇ ಆರ್ಡಿನೋ ಅಂತ ಅನ್ಕೋತೀವಿ. ಆರ್ಡಿನೋ ಅನ್ನೋದು ಒಂದು ಬೇಸಿಕ್ಲಿ ಕಂಪ್ನಿ. ಈ ಬೋರ್ಡ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂತ ಒಂದು ಕಂಪ್ನಿ ಆರ್ಡಿನೋ ಅಂತ. ಈ ಪರ್ಟಿಕ್ಯುಲರ್ ಬೋರ್ಡ್ ನೇಮು ಆರ್ಡಿನೋ ಊನೋ ಅಂತ. ಆರ್ಡಿನೋ ಊನೋ, ಆರ್ಡಿನೋ ಮೆಗಾ, ಆರ್ಡಿನೋ ನ್ಯಾನೋ, ಈ ಮೂರಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಸ್ಟೋರೇಜ್ ಕೆಪಾಸಿಟಿಯಲ್ಲಿ ಹೋಗುತ್ತೆ.
ಈ ಸ್ಟೋರೇಜ್ ಕೆಪಾಸಿಟಿ ಹೇಳಕ್ ಬಂತು ಅಂದ್ರೆ ಜಸ್ಟ್ ನಾವು ಪಿನ್ ಕಾನ್ಫಿಗರೇಷನ್ ಕಲ್ತ್ಬಿಡೋಣ, ಆಮೇಲೆ ನೆಕ್ಸ್ಟ್ ಸ್ಟೋರೇಜ್ ಕೆಪಾಸಿಟಿ ಬಗ್ಗೆ ಹೇಳ್ತಾ ಹೋಗೋಣ. ಈ Arduino board, as I said before, this is the Arduino board. ಈ ಲೆಫ್ಟ್ ಪಿನ್ ಕಾನ್ಫಿಗರೇಷನ್ ನೋಡೋದಾದ್ರೆ ಈ ಲೆಫ್ಟ್ ಅಲ್ಲಿ ಇವೇನು ಬ್ಲಾಕ್ ಕಲರ್ ಕಾಣಿಸ್ತಿದಾವೆ ಈ ಪಿನ್ಸ್ ನ ಯೂಸ್ ಮಾಡ್ಕೊಂಡು ನಾವು ಇದು ಮೈಕ್ರೋ ಕಂಟ್ರೋಲರ್, ಬೇಸಿಕಲಿ ದಿಸ್ ಇಸ್ ಅ ಮೈಕ್ರೋ ಕಂಟ್ರೋಲರ್ ವಿಚ್ ಯು ಹ್ಯಾವ್ ಸೆಡ್. EC ಡಿಪಾರ್ಟ್ಮೆಂಟ್ ಅವ್ರಿಗೆ ಮೈಕ್ರೋ ಕಂಟ್ರೋಲರ್ ಸ್ವಲ್ಪ ಫೆಮಿಲಿಯರ್ ಇರುತ್ತೆ, ಅವರು ಏನು 3rd ಸೆಮ್ 4th ಸೆಮ್ ಅಲ್ಲಿ ಕಲ್ತಿರ್ತಾರೆ ಮೈಕ್ರೋ ಕಂಟ್ರೋಲರ್ ಅಂಡ್ ಮೈಕ್ರೋ ಪ್ರೊಸೆಸರ್ ಅಂತ. ಐ ಥಿಂಕ್ ನಿಮ್ಗೆ CS ಡಿಪಾರ್ಟ್ಮೆಂಟ್ ಅವ್ರಿಗೆ ಇದು ಗೊತ್ತಾಗದೆ ಇದ್ರು ಪರವಾಗಿಲ್ಲ. ನಾವು ಪ್ರೋಗ್ರಾಮಿಂಗ್ ಪಾರ್ಟ್ ನ ಹೇಗ್ ಯಾವ ಪಿನ್ ಏನೇನ್ ಆಕ್ಷನ್ಸ್ ಮಾಡ್ತವೆ ಅಂತ ಗೊತ್ತಾದ್ರೆ ಸಾಕು, ಅದನ್ನ ಕಲಿತಾ ಹೋಗೋಣ. ಇಷ್ಟು ಪಿನ್ ರೈಟ್ ಸೈಡ್ ಅಲ್ಲಿ ಏನ್ ಕಾಣ್ತಿದಾವೆ 18 ಪಿನ್ಸ್ ಇದಾವೆ. ಈ 18 ಪಿನ್ಸ್ ಅಲ್ಲಿ ಈ ಟಾಪ್ 2 ನೋ ಯೂಸ್, ಇದನ್ನ ನಾವು ಈ ಕಂಪ್ಲೀಟ್ ಕೋರ್ಸ್ ಅಲ್ಲಿ ಯೂಸ್ ಮಾಡಾಗ ಇದ್ರ ಅಪ್ಲಿಕೇಶನ್ ಏನೂ ಇಲ್ಲ. ಈ ಪಿನ್ AREF ಪಿನ್, AREF ಪಿನ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ನಾವು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ನ ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ ಅದಕ್ಕೊಂದು ರೆಫರೆನ್ಸ್ ವೋಲ್ಟೇಜ್ ನ ಕೊಡ್ಬೇಕು. ಆ ರೆಫರೆನ್ಸ್ ವೋಲ್ಟೇಜ್ ನ ಕೊಡೋದಕ್ಕೋಸ್ಕರ ಈ AREF ಪಿನ್ ನ ಯೂಸ್ ಮಾಡ್ತೀವಿ ನಾವು. ಸೊ ದಿಸ್ ಪಿನ್ ಯೂಸ್ ಮುಗೀತು. ಇನ್ ನೆಕ್ಸ್ಟ್ ಗ್ರೌಂಡ್ ಪಿನ್, ನಾವು ರೆಫರೆನ್ಸ್ ವೋಲ್ಟೇಜ್ ಕೊಡ್ತಿದೀವಿ ಅಂತಾರೆ ಬೈ ಡಿಫಾಲ್ಟ್ ಆಗಿ ಗ್ರೌಂಡ್ ಮಾಡ್ಲೇಬೇಕು. ಗ್ರೌಂಡ್ ಯಾಕೆ ಮಾಡ್ಬೇಕು, ರೆಫರೆನ್ಸ್ ವೋಲ್ಟೇಜ್ ಯಾಕೆ ಕೊಡ್ಬೇಕು ಅಂತ ನೀವು ಬೇಸಿಕ್ ಎಲೆಕ್ಟ್ರಾನಿಕಲ್ ಕಲ್ತಿರ್ತೀರ, ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಸ್ ಅಲ್ಲಿ ಕಲ್ತಿರ್ತೀರಾ. Then pin number is 13 to 2. These are all the digital pins, digital input output pins. These what pin number 13 to pin number 2 digital input output pins. Basically these pins by default ಆಗಿ input pins ಆಗಿ ಆಕ್ಟ್ ಮಾಡ್ತಿರ್ತವೆ. ಇನ್ಪುಟ್ ಪಿನ್ಸ್ ಏನು ಅಂತಂದ್ರೆ ಹೊರಗಡೆಯಿಂದ ಎಕ್ಸಾಂಪಲ್ ಸೆನ್ಸರ್ಸ್ ಇಂದ ಏನೋ ಏನ್ ಡೇಟಾ ಬರ್ತಿದೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಅವು ರೆಡಿ ಆಗಿರ್ತವೆ. ಬೈ ಡಿಫಾಲ್ಟ್ ಆಗಿ ಇನ್ಪುಟ್ ಪಿನ್ ಆಗಿ ಆಕ್ಟ್ ಮಾಡ್ತವೆ. ನಾವೇನಾದ್ರೂ ಈ ಪಿನ್ಸ್ ನ ಔಟ್ಪುಟ್ ಪಿನ್ಸ್ ಆಗಿ ಕಾನ್ಫಿಗರ್ ಮಾಡ್ಬೇಕು ಅಂತಂದ್ರೆ ಪ್ರೋಗ್ರಾಮಿಂಗ್ ಪಾರ್ಟ್ ಅಲ್ಲಿ ನಾವು ಈ ಪಿನ್ಸ್ ನ ಔಟ್ಪುಟ್ ಆಗಿ ಡಿಫೈನ್ ಮಾಡ್ಬೇಕು. ಔಟ್ಪುಟ್ ಆಗಿ ಡಿಫೈನ್ ಮಾಡಿಲ್ಲ ಅಂತಂದ್ರೆ ಬೈ ಡಿಫಾಲ್ಟ್ ಆಗಿ ಈ ಪಿನ್ಸ್ ಎಲ್ಲ ಇನ್ಪುಟ್ ಆಗಿ ಆಕ್ಟ್ ಮಾಡ್ತವೆ. As I said before, these are all the digital pins which can send or read the data in the form of zeros and ones. Zeros ಮತ್ತೆ ones ಟೈಪ್ ಅಲ್ಲಿ ಡೇಟಾನ ಟ್ರಾನ್ಸ್ಮಿಟ್ ಮಾಡುತ್ತೆ, ಮತ್ತೆ ಡೇಟಾನ ಮೈಕ್ರೋ ಕಂಟ್ರೋಲರ್, ದಿಸ್ ಮೈಕ್ರೋ ಕಂಟ್ರೋಲರ್ಗೆ ಅಕ್ಸೆಪ್ಟ್ ಮಾಡುತ್ತೆ. ಇನ್ನೂ ಡೌಟ್ ಬಂದಿರುತ್ತೆ, ಡಿಜಿಟಲ್ ಪಿನ್ಸ್ ಅಂತ ಅಂತಾರೆ, ಇದು ಓಕೆ, ಇದೇನೋ ಏನು ಇವೆಲ್ಲ 13 ಪಿನ್ 12 ಪಿನ್ 8 ಪಿನ್ ಪಿನ್ ನಂಬರ್ 8 ಪಿನ್ ನಂಬರ್ 7 ಪಿನ್ ನಂಬರ್ 4 ಪಿನ್ ನಂಬರ್ 2 ಇದ್ರಲ್ಲೇನು ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ಪಿನ್ ನಂಬರ್ 2 ಇದೆ, ಪಿನ್ ನಂಬರ್ 4 ಇದೆ. ಬಟ್ ಇದೇನಿದು ಸೈನುಸಾಯ್ಡಲ್ ವೇವ್ ಇದೆಯಲ್ಲ ಅಂತ ಒಂದು ಡೌಟ್ ಬರುತ್ತೆ. ಈ ಸೈನುಸಾಯ್ಡಲ್ ವೇವ್ ಏನಪ್ಪಾ ಅಂತ ಅಂದ್ರೆ PWM ಪಿನ್ ಅಂತ, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್. ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂತ ಬಂದಾಗ ಯಾರಿಗಾದ್ರೂ ಗೊತ್ತಿದ್ಯಾ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂತ ಅಂದ್ರೆ ಏನು ಅಂತ? ಹಲೋ ಹಲೋ ಮೀಟಿಂಗ್ ಅಲ್ಲಿ ಇದೀನಾ? ಇದೆ. ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂತ ಅಂದ್ರೆ ಯಾರಿಗಾದ್ರೂ ಗೊತ್ತಿದ್ಯಾ? ಗೊತ್ತಿರೋರು ಅನ್ಮ್ಯೂಟ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಿ. ಹಲೋ, ಓಕೆ. ಪಲ್ಸ್ ವಿಡ್ತ್ ಮಾಡ್ಯುಲೇಷನ್, ಹಾ ಯಾರೋ ಮಾತಾಡಿದ್ರು, ಸಾರಿ. Miten, just tell what is the use of AREF pin? ರೆಫರೆನ್ಸ್ ವೋಲ್ಟೇಜ್. ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ನ ನೀನ್ ಲ್ಯಾಬ್ ಅಲ್ಲೆಲ್ಲ ಮಾಡಿರ್ತಾರೆ, ರೆಫರೆನ್ಸ್ ವೋಲ್ಟೇಜ್ ಕೊಡ್ಬೇಕು ಅಂತ ಮ್ಯಾಮ್ ತುಂಬಾ ಸಲ ಹೇಳಿರ್ತಾರೆ. ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಏನಾದ್ರು ಯೂಸ್ ಮಾಡ್ಬೇಕು ಅಂತಂದ್ರೆ ಬೇಸಿಕ್ ಆಗಿ ರೆಫರೆನ್ಸ್ ವೋಲ್ಟೇಜ್ ನ ಕೊಡ್ಬೇಕು. ರೆಫರೆನ್ಸ್ ವೋಲ್ಟೇಜ್ ನ ಕೊಡೋದಕ್ಕೆ ಈ ಪಿನ್ಸ್ ನ ಯೂಸ್ ಮಾಡ್ತೀವಿ. ಪಿನ್ ನೇಮ್ ಅಷ್ಟೇ. ಓಕೆ, ಕ್ಲಿಯರ್ ಆಯ್ತಾ? ಹಾ, ಇನ್ನು PWM ಬಗ್ಗೆ ಹೇಳ್ತಿದ್ದು. PWM ಬಗ್ಗೆ ಯಾರಿಗಾದ್ರೂ ಗೊತ್ತಾ? ಗೊತ್ತಿರೋರು ಎಕ್ಸ್ಪ್ಲೈನ್ ಮಾಡಿ ಹೇಳಿ. ಓಕೆ, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್. ಬೇಸಿಕಲಿ ಈ ಆರ್ಡಿನೋ ಬೋರ್ಡ್ ಅಲ್ಲಿ ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ ಇರಲ್ಲ. ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್. ಸಪೋಸ್ ನಾವ್ ಇವಾಗ ಏನಾದ್ರು ಒಂದು ಮೋಟರ್ ಅಥವಾ ಫ್ಯಾನ್ ಸ್ಪೀಡ್ ನ ಆಪರೇಟ್ ಮಾಡ್ತಿದೀವಿ ಅಂತ ಅಂದ್ರೆ ಫ್ಯಾನ್ ಮ್ಯಾಕ್ಸಿಮಮ್ ಸ್ಪೀಡ್ 150 RPM ಇರುತ್ತೆ.
ನಮ್ಗೆ ಫ್ಯಾನು 100 RPM ಸ್ಪೀಡ್ ಅಲ್ಲಿ ರೊಟೇಟ್ ಆಗ್ಬೇಕು. ಈ 100 RPM ಸ್ಪೀಡ್ ಅಲ್ಲಿ ರೊಟೇಟ್ ಆಗ್ಬೇಕು ಏನಾದ್ರು ಈಗ ಡಿಜಿಟಲ್ ಆಗಿ ಈ ಪಿನ್ ಇಂದ ಹೈ ಆಗಿ ಸೆಂಡ್ ಮಾಡ್ತು ಅಂತ, ಈಗ ಫ್ಯಾನ್ ಆನ್ ಮಾಡ್ಬೇಕು ಅಂತಂದ್ರೆ 0s ಅಥವಾ 1 ನ ಸೆಂಡ್ ಮಾಡ್ಬೇಕು. 0s and 1s. 0 ಸೆಂಡ್ ಮಾಡಿದ್ರೆ ಫ್ಯಾನ್ ಆಫ್ ಆಗುತ್ತೆ, ಫ್ಯಾನ್ ತಿರ್ಗೋದಿಲ್ಲ. 1 ಸೆಂಡ್ ಮಾಡಿದ್ರೆ ಫ್ಯಾನ್ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು 150 ತಿರ್ಗುತ್ತೆ. ಸೊ ನಮ್ಗೆ ಸ್ಪೀಡ್ ಬೇಕಾಗಿರೋದು ಎಷ್ಟು 100 RPM. ಈ 100 RPM ಬೇಕು ಅಂತ ಅಂದ್ರೆ ನಾವ್ ಈ PWM ಪಿನ್ ನ ಯೂಸ್ ಮಾಡ್ತೀವಿ. ಈ PWM ಪಿನ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ ತರ ಆಕ್ಟ್ ಮಾಡುತ್ತೆ. ಪಲ್ಸ್ ವಿಡ್ತ್ ಮಾಡ್ಯುಲೇಟ್ ಮಾಡುತ್ತೆ. ಅದು ಡಿಜಿಟಲ್ 0s and 1s ನ ಪಲ್ಸ್ ವಿಡ್ತ್ ಮಾಡ್ಯುಲೇಟ್ ಮಾಡುತ್ತೆ. ಏನು 8-bit ಕಾನ್ಫಿಗರೇಷನ್ ಅಲ್ಲಿ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಮಾಡುತ್ತೆ. 8-bit ಕಾನ್ಫಿಗರೇಷನ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ 2 power 8 means 256. It can vary up to 256.